Hey guys, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಡಿಫರೆಂಟ್ ಆದ ಮೂವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದರಲ್ಲೂ ಸಹ ನಮ್ಮ ಕನ್ನಡದ ಇಬ್ಬರು ಆ್ಯಕ್ಟರ್ಗಳು ದೊಡ್ಡ ದೊಡ್ಡ ಒಂದು ಫಿಲಮ್ಗಳಲ್ಲಿ ಮಿಂಚಿದಂಥ ಆ್ಯಕ್ಟರ್ಗಳು. ಅವರು ಈ ಥರ ಒಂದು ಸಣ್ಣ ಬಜೆಟಿನ ಮೂವಿಯನ್ನು ದೊಡ್ಡ ಮಟ್ಟಕ್ಕೆ ಯಾವ ಥರ ಒಂದು ತಗೊಂಡೋಗೋದು ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಸ್ ಫ್ರೆಂಡ್ಸ್, ಅದೇ ನಾವು ಕನ್ನಡದಲ್ಲಿ ಮತ್ತು ಒಂದು ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗ್ತಿರುವಂಥ ದೀಕ್ಷಿತ್ ರವರನ್ನು ನಾವು ನೋಡಬಹುದಾಗಿದೆ. ಇವರು ಫ್ರೆಂಡ್ಸ್ ಯಾವ ಥರ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಬಜೆಟ್ ಹಾಕಿರೋ ಮೂವಿಗಳನ್ನೇ ಮಾಡಿರೋದು. ಆದರೆ ಇವರ ಒಂದು ಹೈಪ್ ಮಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗಿದೆ. ಅಷ್ಟೇ ಒಂದು ಒಳ್ಳೆ ಕಂಟೆಂಟನ್ನು ಸಹ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ನ್ಯಾಷನಲ್ ಕ್ರಶ್ ಅಂತಲೇ ಕರೆಸಿಕೊಳ್ಳುವಂಥ ರಶ್ಮಿಕಾ ಮಂದಣ್ಣರವರು. ಇವರು ಇತ್ತೀಚೆಗೆ ಸುಮಾರು ದೊಡ್ಡ ದೊಡ್ಡ ಆ್ಯಕ್ಟರ್ ಅಂದರೆ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಕಡಿಮೆ ಬಜೆಟಲ್ಲಿ ನಟಿಸಿ ಒಂದು ಒಳ್ಳೆ ನೇಮನ್ನು ಪಡ್ಕೊಂಡಿರುವಂಥ ಮೂವಿ ಅಂತ ಹೇಳಿದ್ರೆ ಅದೇ ಗರ್ಲ್ ಫ್ರೆಂಡ್ ತೆಲುಗು ಮೂವಿ. ಇವರಿಬ್ಬರು ಸಹ ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಮಿಂಚಿದ್ದಾರೆ. ಅದರಲ್ಲೂ ಸಹ ತೆಲುಗಲ್ಲೂ ಸಹ ಮಿಂಚುವಂಥ ಸಾಧ್ಯತೆ ತುಂಬಾ ಎದ್ದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಸ್ ಫ್ರೆಂಡ್ಸ್, ಮೊದಲಿಗೆ ದೀಕ್ಷಿತ್ ರವರು ನಾಯಕನಾಗಿ ಹಾಗೆ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ನಮಗೆ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೋತಾರೆ. ಮೊದಲು ಈ ಒಂದು ಮೂವಿ ತೆಲುಗು ಮೂವಿ ಅಂದರೆ ತೆಲುಗು ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗಿದೆ. ಮತ್ತು ಫ್ರೆಂಡ್ಸ್, ಈ ಒಂದು ಮೂವಿಯ ಸಾಂಗ್ಸ್ ಅಂತೂ ಸಹ ತುಂಬ ಅಂದರೆ ಯೂನಿಕ್ ಆಗಿ ಕೊಟ್ಟಿದ್ದಾರೆ ಅಂತಲೂ ಸಹ ಹೇಳ್ಬೋದು. ಈ ಕಡೆ ಈ ಒಂದು ಮೂವಿ ಲವ್ ಎಂಟರ್ಟೈನಿಂಗ್ ಮೂವಿ ಅಂತಲೂ ಸಹ ಕರಿಬೋದು. ಒಂದೊಂದು ಕಡೆ ಒಂದು ಟಾಕ್ಸಿಕನ್ನೇ ತುಂಬಿರುವಂಥ ಮೂವಿ. ಇವೆರಡು ಸಹ ಮಿಕ್ಸ್ ಆದಾಗ ಯಾವ ಥರ ಒಂದು ಸಂಭವಿಸ್ಬೋದು ಅಂತ ತುಂಬ ಮೂವಿಗಳಲ್ಲಿ ಎಕ್ಸಾಂಪಲ್ ಆಗಿ ನೋಡಿದ್ದೇವೆ. ಆದರೆ ಈ ಒಂದು ಮೂವಿಯಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆದ ಪ್ಲಾಟನ್ನೇ ಕೊಟ್ಟಿದ್ದಾರೆ ಅಂತಲೇ ಸಹ ಹೇಳ್ಬೋದು ಫ್ರೆಂಡ್ಸ್. ರಶ್ಮಿಕಾ ಮಂದನ್ ಅವರ ಆ್ಯಕ್ಟ್ ಆಗಿರಲಿ ಮತ್ತು ದೀಕ್ಷಿತ್ ಅವರ ನಟನೆಯಾಗಿರಲಿ ತುಂಬ ಚೆನ್ನಾಗಿ ಈ ಒಂದು ಮೂವಿಯಲ್ಲಿ ಮೂಡಿ ಬಂದಿದೆ. ಮತ್ತು ಇವರಿಬ್ಬರು ಸಹ ಒಂದು ದೊಡ್ಡ ದೊಡ್ಡ ಮೂವಿಗಳನ್ನೇ ನಡೆಸ್ತಾ ಇರೋದರಿಂದ ಈ ಒಂದು ಮೂವಿಯಲ್ಲಿ ಏನೋ ಒಂಥರ ಮಿಸ್ಕಮ್ಯುನಿಕೇಷನ್ ಆಗ್ಬೋದು ಅಂತ ತಿಳ್ಕೊಂಡಿದ್ರು. ಆದರೆ ಅದೇ ರೀತಿ ಯಾವುದೂ ಸಹ ಸಂಭವಿಸಿಲ್ಲ. ತುಂಬಾ ಒಂದು ಒಳ್ಳೆ ಕಲೆಕ್ಷನನ್ನು ಸಹ ಪಡೆದುಕೊಂಡಿದೆ ಅಂತಲೇ ಹೇಳ್ತೇನೆ. ಇನ್ನು ಈ ಒಂದು ಮೂವಿಯಲ್ಲಿ ನಮಗೆ ಇಬ್ಬರು ಹೀರೋಯಿನ್ಸ್ ಕಾಣಿಸ್ಕೋತಾರೆ. ಇನ್ನೊಂದು ಹೀರೋಯಿನ್ ಸಹ ತುಂಬಾ ಒಂದು ಯುನೀಕ್ ಆದ ಕಂಟೆಂಟನ್ನು ಸಹ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೇನೆ. ಅವರು ನಮ್ಮ ಕಥೆಯ ನಾಯಕನ ಲೈಫಲ್ಲಿ ಬಂದಾದಮೇಲೆ ತುಂಬಾ ಚೇಂಜಸ್ಗಳು ಕಾಣಿಸ್ಕೋತವೆ. ಈ ಒಂದು ಮೂವಿ ಸಿನಿಮಾ ಫೋಟೋಗ್ರಫಿ ಆಗಿರಲಿ, ಸಾಂಗ್ಸ್ ಆಗಿರಲಿ ಮತ್ತು ಕೊಟ್ಟಿರುವಂಥ ಆ್ಯಕ್ಟಿಂಗ್ ಆಗಿರಲಿ ಎಲ್ಲನೂ ಸಹ ಪರ್ಫೆಕ್ಟಾಗಿ ಮೂಡಿ ಬಂದಿದೆ. ರೀಸೆಂಟಾಗಿ ದೀಕ್ಷಿತ್ ಅವರು ನಟಿಸಿರುವಂಥ ಬ್ಲಿಂಕ್ ಮೂವಿಯನ್ನು ಸಹ ಯಾವ ಥರ ಸಕ್ಸಸ್ಸನ್ನು ಕಾಣ್ತು ಅನ್ನೋ ನೀವು ನೋಡಬಹುದಾಗಿದೆ. ಅದೇ ರೀತಿ ಈ ಒಂದು ಮೂವಿ ದೊಡ್ಡ ಮಟ್ಟದಲ್ಲಿ ಪ್ರದರ್ಶನವನ್ನು ಕಂಡಿದೆ ಅಂತಲೇ ಹೇಳ್ತೇನೆ. ಒಂದು ಒಳ್ಳೆ ಬಾಕ್ಸ್ ಆಫೀಸ್ ಆಗಿರಲಿ, ಕಂಟೆಂಟ್ ಆಗಿರಲಿ ಎಲ್ಲನೂ ಸಹ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಈ ಒಂದು ಮೂವಿಯ ಒಂದು ಪ್ಲಾಟ್ ಕಡೆ ಬರೋದಾದರೆ ನಮ್ಮ ಕಥೆಯ ನಾಯಕ ಮತ್ತು ಕಥೆಯ ನಾಯಕಿ ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಇವರಿಬ್ಬರು ಓದೋ ಟೈಮಲ್ಲಿ ಇವರಿಬ್ರಿಗೂ ಸಹ ಲವ್ ಆಗಿ ಮತ್ತು ಇವರಿಬ್ಬರು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಡಿಸೈಡ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್ ಇವರಿಬ್ಬರು ಅಂದ್ಕೊಂಡಾಗೆ ಏನೂ ಸಹ ಆಗ್ತಾ ಇರೋದಿಲ್ಲ. ಒಬ್ಬ ಅನ್ಕೋತಾನೆ ತುಂಬಾ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡಬೇಕು ಅಂತ ಇವಳ ಜೊತೆ. ಆದರೆ ಇವಳು ಸಹ ಅದೇ ರೀತಿ ಇರೋದಿಲ್ಲ. ನಂತರ ಅವನಿದ್ದಾಗ ಇವಳು ಇರೋದಿಲ್ಲ. ಇದೇ ರೀತಿ ತುಂಬಾ ಒಂದು ವಿವಾದಕ್ಕೆ ಇಬ್ಬರು ಸಹ ತಗ್ಲಾಕೋತಾರೆ. ಮತ್ತು ಇವನ ಲೈಫಲ್ಲಿ ಏನೇನೆಲ್ಲ ಅನ್ಕೋತಾನೆ ಏನೂ ಸಹ ನಡೀತಾ ಇರೋದಿಲ್ಲ. ಆದರೆ ನಮ್ಮ ಕತೆ ಏನಾಕಿ ಇದಕ್ಕೆಲ್ಲನೂ ಸಹ ಒಂದು ಪೊಲೀಸ್ ಸ್ಟಾಪ್ ಇಡಬೇಕು ಅಂತ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಳ್ತಾಳೆ. ಅದು ಇವಳ ಲೈಫಿಗೆ ಒಂದು ದೊಡ್ಡ ಮಟ್ಟದ ಎಫೆಕ್ಟನ್ನು ಆಗಿದೆ ಅಂತಲೇ ಹೇಳ್ತೇನೆ. ಇವರಿಬ್ಬರು ಸಹ ಕೊನೆ ತನಕನೂ ಒಂದಾಗೆ ಇರ್ತಾರ ಅಥವಾ ಇವರಿಬ್ಬರು ಸಹ ಅರ್ಥ ಮಾಡ್ಕೊಂಡು ಜೊತೆಗೆ ಕೊನೆಯದಕ್ಕೆ ಮತ್ತೆ ಅವ್ರು ಒಂದಾಗ್ತಾರ ಅಥವಾ ಇವರಿಬ್ಬರು ಸಹ ದೂರನೇ ಇದ್ಬಿಡ್ತಾರ. ಮತ್ತು ಇವರಿಬ್ಬರಿಗೂ ಸಹ ನಡುವೆ ನಡೆಯುವಂಥ ಸಂಭಾಷಣೆಗಳು ಏನೇನು, ಇವರಿಬ್ಬರು ಯಾವ ಥರ ಪರಿಚಯ ಆದರೂ ನಮಗೆ ಈ ಒಂದು ಮೂವಿಯ ಮುಖಾಂತರ ಏನನ್ನ ಮೆಸೇಜನ್ನು ತಲುಪಿಸೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೀವು ಮೂವಿ ಮುಖಾಂತರನೇ ನೋಡಬೇಕಾಗಿರುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ತುಂಬಾ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಮೂವಿ. ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಮತ್ತು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಮುಂದೇನಾದರೂ ಹೊಸ ಮೂವಿಯ ರಿವ್ಯೂ ಮತ್ತು ಅಪ್ಡೇಟೊಂದಿಗೆ ಸಿಗ್ತೀನಿ ಗೈಸ್. ಅಲ್ಲಿ ತನಕ ಕಾಯ್ತಾ ಇರಿ. ಅಲ್ಲಿ ತನಕ ಬಾಯ್ ಬಾಯ್.